ಸೇರಿದ್ದ ಜನರು ಜುಂಜಪ್ಪನ ಕಡೆ ತಿರುಗಿ, ಜುಂಜಪ್ಪ ಎತ್ತ ತಾಯಿಗೆ ಮತ್ತೆ ಕಷ್ಟ ಕೊಡಬೇಡವೆಂದು ತಿಳಿಸಿದರು. ಕೂಡಲೇ ಮನೆಗೆ ಕರೆದುಕೊಂಡು ಹೋಗೆಂದು ಹೇಳಿದರು. ಜುಂಜಪ್ಪ ಒಪ್ಪಲಿಲ್ಲ. ಕೊನೆಯದಾಗಿ ತಂದೆ ಸತ್ತು 3 ತಿಂಗಳಾಗಿದೆ, ಸತ್ತು ಗುಡ್ಡೆಯಲ್ಲಿರುವ ನನ್ನ ತಂದೆಯನ್ನು ಮಾತಾಡಿಸಿದರೆ ನನ್ನ ಮನೆಗೆ ಕರೆದುಕೊಳ್ಳುತ್ತೇನೆಂದು ಹೇಳಿ ಜುಂಜಪ್ಪ ಮಾರಣ್ಣ, ಮೈಲಣ್ಣ, ಚಿನ್ನಮ್ಮ, ಅಲ್ಲಿ ಸೇರಿದ್ದ ಜನರೆಲ್ಲ ಕೆಂಪಣ್ಣ ಮಲ್ಲಪ್ಪನ ಗುಡ್ಡೆಯ ಬಳಿಗೆ ಹೋಗಿದ್ದಾರೆ. ಚಿನ್ನಮ್ಮ ಕಣ್ಣೀರಿನಲ್ಲಿ ಮಿಂದು ತಣಿಬಟ್ಟೆ ಹುಟ್ಟು ಕೆಂಪಣ್ಣ ಮಲ್ಲಪ್ಪನ ಗುಡ್ಡೆಯನ್ನ ಪೂಜಿಸಿ ಕೈ ಮುಗಿದು ನಿಂತು, ನಾನು ನಿನ್ನನ್ನು ದೇವರೆಂದು ನಂಬಿದ್ದು, ನಾನು ನಿನ್ನನ್ನು ಬಿಟ್ಟು ಬೇರೆಯವರಿಗೆ ಸೆರಗನ್ನು ಹಾಕಿಲ್ಲ, ಪರರನ್ನು ಮೋಹಿಸಿಲ್ಲ. ನಾನು ನಿಜವಾದ ಪತಿವ್ರತೆಯಾಗಿದ್ದರೆ, ನಿನ್ನನ್ನು ಪತಿ ಎಂದು ನಂಬಿದ್ದರೆ ಜುಂಜಪ್ಪನಿಗೆ ಹೇಳುವ, ಪರಶಿವನ ವರಪ್ರಸಾದದಿಂದ ವೀರಭದ್ರನು ಜುಂಜಪ್ಪನ ಅವತಾರದಲ್ಲಿ ಬಂದಿದ್ದಾನೆಂದು ಹೇಳಲು ಆ ತಕ್ಷಣವೇ ಕೆಂಪಣ್ಣ ಮಲ್ಲಪ್ಪ ಗುಡ್ಡೆಯಲ್ಲಿ ನಿಂತು, ಜುಂಜಪ್ಪ ನಿನ್ನ ಹಡದಮ್ಮ ಮಹಾಪತಿರತೆ, ನನಗೆ ಕರೆದುಕೊಂಡು ಹೋಗೆಂದು ಹೇಳಲು ತಾಯಿ ಚಿನ್ನಮ್ಮ, ಮಾರಣ್ಣ, ಮೈಲಣ್ಣ ಮನೆಗೆ ಮರಳಿ ಬಂದಿದ್ದಾರೆ. ಇಷ್ಟಾದರೂ ಬಡತನ ಬೆನ್ನತ್ತಿದೆ. ಇದೇ ಯಥಾ ಪ್ರಕಾರ ಬೆನ್ನಟ್ಟಿ ಚಿನ್ನಮ್ಮ ಕೂಲಿ ಮಾಡಿ ಜೀವಿಸಲು ತಪ್ಪಲಿಲ್ಲ. ಕಾಡಿಗೆ ಹೋಗಿ ಸೌದೆ ತರುವುದು, ತಾವರೆಕೆರೆಯ ಸಂತೆಯಲ್ಲಿ ಮಾರಿ ಬಂದ ಹಣದಿಂದ ಹೊಟ್ಟೆ ಒರೆಯಬೇಕಾಯ್ತು. ಕೂಲಿ ಸೆಳೆದಿದ್ದರೆ ಅಣ್ಣಗಳ ಮನೆಗೆ ಹೋಗಿ ಬರುತ್ತಿದ್ದರು. ಚಿನ್ನಮ್ಮ ಕೂಲಿ ಸಿಗದ ಕಾರಣ ಕಂಬ್ಯಾರೆಟ್ಟಿಗೆ ಹೋಗಿದ್ದಾಳೆ. ತಂಗಿ ಬಂದಳೆದ್ದು ಅಡಿಗೆ ಊಟ ಮಾಡಿ ಬಡಿಸಿದ್ದಾರೆ. ಊಟವಾದ ನಂತರ ಅಣ್ಣಗಳ ಬಳಿ ಕುಳಿತು, ಅಣ್ಣಗಳಿಗ ನನಗೆ ಬಡತನ ಬಂದೈತು, ನೀವು 7 ಜನರಿದ್ದು ನನಗಿಂತ ಕಷ್ಟ ಬಂದೈತೆ, ನಾನು 3 ಜನ ಮಕ್ಕಳನ್ನು ಸಾಕಬೇಕು. ನಾನು ಗಂಡಾಗಿ ಹುಟ್ಟಿದ್ದರೆ ಪಾಲು ಕೊಡಬೇಕಾಗುತ್ತಿತ್ತು. ಅದರ ಬದಲು 7 ಜನರು ಒಂದೊಂದು ಹಸು ಕರುವನ್ನು ಬಳುವಳಿಯಾಗಿ ಕೊಟ್ಟರೆ ಅವುಗಳನ್ನು ಸಾಕಿಕೊಂಡು ಹೊಟ್ಟೆ ಹೊರೆಯುತ್ತೇನೆಂದು ಹೇಳಿದರು. ಅಣ್ಣಂದಿರು ಆಗಲಿ, ಊರಿಗೆ ಹೋಗಿ ಬಾರಮ್ಮ, ಹಸು ಕರುಗಳನ್ನು ಕೊಡುತ್ತೇನೆಂದು ಹೇಳಿದರು. ಚಿನ್ನಮ್ಮ ಊರಿಗೆ ಬಂದಿದ್ದಾಳೆ. ಊಟವಾದ ನಂತರ ಜುಂಜಪ್ಪನ ಬಳಿಗೆ ಬಂದು, ನಿಮ್ಮ ಮಾವುಗಳು 7 ಹಸು ಕರುಗಳನ್ನು ಬಳುವಳಿಯಾಗಿ ಕೊಡುತ್ತೇವೆಂದು ಹೇಳಿದ್ದಾರೆ. ಆದ್ದರಿಂದ ಹೋಗಿ ಬರೋಣವೆಂದಾಗಿ ತಾಯಿ ಮಗ ಇಬ್ಬರು ಜೊತೆಯಾಗಿ ಕಂಬ್ಯಾರಹಟ್ಟಿಗೆ ಬಂದಿದ್ದಾರೆ. ಚಿನ್ನಮ್ಮ ಮತ್ತು ಜುಂಜಪ್ಪ ಬರುವುದನ್ನು ಕಂಡ ಮಾವುಗಳು ಹಸು ಕರು ಕೊಡಬೇಕಾಗುತ್ತಲ್ಲ ಎಂದು ಒಬ್ಬೊಬ್ಬರಾಗಿ ಸಂಧಿ ಗೊಂದಿಯಲ್ಲಿ ಅಡಗಿ ಕುಳಿತರು. ಅದರಲ್ಲಿ ದೊಡ್ಡ ಚಿನ್ನೇಗೌಡ ಎತ್ತು ಕಟ್ಟಿ ಹಾಕಿರುವ ಗೊಂತಿಗೆ ಹೋಗಿ ಭತ್ತದ ಹುಲ್ಲಿನ ಒಳಗೆ ಅವಿತು ಕುಳಿತುಕೊಂಡ. ತಾಯಿ ಚಿನ್ನಮ್ಮ ಹಾಗೂ ಜುಂಜಪ್ಪ ದೊಡ್ಡ ಚಿನ್ನೇಗೌಡನ ಮನೆಗೆ ಹೋಗಿ ಕುಳಿತುಕೊಂಡರು. ದೊಡ್ಡ ಚಿನ್ನೇಗೌಡನ ಹೆಂಡತಿ ಚಿನ್ನಮ್ಮನ ಊಟ ಮಾಡಿರೆಂದು ಕರೆದಾಗ, ಅಣ್ಣ ಎಲ್ಲಿ ಹೋದನಮ್ಮ ಎಂದು ಕೇಳಲು ಅವರು,
ನಿನ್ನೆಯ ದಿನ ತಾವರೆಕೆರೆಗೆ ಹೋದವರು ಬಂದಿಲ್ಲವೆಂದು ಹೇಳಿದರು. ಚಿನ್ನಮ್ಮನಿಗೆ ಭಯವಾಯಿತು. ಹಣ್ಣಂದಿರು ಹಸಿವಿನ ಕರು ಕೊಡುತ್ತಾರೆಂದು ಜುಂಜಪ್ಪನನ್ನು ಕರೆದುಕೊಂಡು ಬಂದೆ. ಜುಂಜಪ್ಪ ಒಳ್ಳೆಯವನಲ್ಲ ಎಂದು ಯೋಚಿಸುತ್ತ ಗೋಡೆಯನ್ನ ಒರಗಿ ಎಲೆ ಅಡಿಕೆ ಮೆಲ್ಲುತ್ತಾ ಕುಳಿತಿದ್ದಾಳೆ. ಆದರೆ ಜುಂಜಪ್ಪನಿಗೆ ದೊಡ್ಡ ಚಿನ್ನೇಗೌಡ ಭತ್ತದ ಹುಲ್ಲಿನ ಒಳಗೆ ಕುಳಿತಿರುವುದು ಗೊತ್ತಾಗಿ ಜುಂಜಪ್ಪ ಎಲೆ ಅಡಿಕೆ ಹಾಕಿಕೊಂಡು ದೊಡ್ಡ ಚಿನ್ನೇಗೌಡ ಮಲಗಿದ್ದ ಭತ್ತದ ಹುಲ್ಲಿನ ಮೇಲೆ ಉಗುಳಿದ್ದಾನೆ. ಉಗುಳಿದರೂ ಮೇಲೇಳಲಿಲ್ಲ. ಕೊನೆಗೆ ಜುಂಜಪ್ಪ ಉಯ್ಯಾಲೆ ಆಟ ಆಡುತ್ತಾ ಭತ್ತದ ಹುಲ್ಲಿನ ಮೇಲೆ ಬಿದ್ದರೆ ಕಬ್ಬಿಣದ ಗುಂಡು ಬಿದ್ದ ರೀತಿಯಂತಾಗುತ್ತಿತ್ತು. ಮತ್ತೊಮ್ಮೆ ಜುಂಜಪ್ಪ ಬಿದ್ದರೆ ನಾನು ಉಳಿಯುವುದಿಲ್ಲ ಎಂದು ನಾನು ಮಲಗಿರುವುದನ್ನು ನೋಡದೆ ಭತ್ತದ ಹುಲ್ಲನ್ನು ಮೇಲೆ ಹಾಕಿದ್ದಾರೆಂದು ಹುಲ್ಲಿನ ಮೆಲೆಯಿಂದ ಹೊರ ಬಂದಿದ್ದಾನೆ. ಹೊರ ಬಂದ ದೊಡ್ಡ ಚಿನ್ನೇಗೌಡನನ್ನು ನೋಡಿ, ಅಯ್ಯ ಮಾವ, ನನಗೆ ನೀನು ಇಲ್ಲಿ ಮಲಗಿರುವುದು ಗೊತ್ತಾಗಲೇ ಇಲ್ಲ. ಎಲೆ ಹಾಕಿಕೊಂಡು ಉಗುಳಿ ಬಿಟ್ಟೆ ಎಂದಾಗ ಜುಂಜಪ್ಪ, ನಿನಗೆ ಗೊತ್ತಿಲ್ಲದೆ ಉಗುಳಿದ್ದೀಯ, ಪರವಾಗಿಲ್ಲ ಬಿಡು ಎಂದು ಹೇಳಿದಾಗ ಚಿನ್ನಮ್ಮ ಮತ್ತು ಜುಂಜಪ್ಪ ಸೇರಿ ದೊಡ್ಡ ಚಿನ್ನೇಗೌಡನ ಮೈ ತೊಳೆದರು. ದೊಡ್ಡ ಚಿನ್ನೇಗೌಡ 6 ಜನ ತಮ್ಮಂದಿರನ್ನು ಕರೆಯಿಸಿ ತಲಾ ಒಂದೊಂದು ಕರುವನ್ನು ಬಳುವಳಿಯಾಗಿ ಕೊಡರೆಂದು ಹೇಳಿದ. ಕಟ್ಟಾಣಿ ಕರಿಯಣ್ಣನು ದೊಡ್ಡ ಚಿನ್ನೇಗೌಡನ ಬಳಿ ಬಂದು, ಯಾಕಣ್ಣ ಪುಕ್ಕಟೆಯಾಗಿ ಕರುವುಗಳನ್ನು ಕೊಡಬೇಕು? ಅವರಿಗಾದರೂ ಏನಿದೆ? ತಿನ್ನಲಿಕ್ಕೆ ಅನ್ನವಿಲ್ಲ, ಉಡಲಿಕ್ಕೆ ಬಟ್ಟೆ ಇಲ್ಲ, ಇರಲಿಕ್ಕೆ ಮನೆ ಇಲ್ಲ. ಅವರು 3 ಜನ ಮತ್ತು ಮಾರಕ್ಕನನ್ನು ಕರೆದುಕೊಂಡು ನಮ್ಮ ಹಟ್ಟಿಗೆ ಬರಲಿ, ನಮ್ಮ ದನಗಳನ್ನು ಕಾಯಲಿ ಎಂದು ಹೇಳಿದ. ಆ ಮಾತಿಗೆ ದೊಡ್ಡ ಚಿನ್ನೇಗೌಡನು ಸಮ್ಮತಿಸಿದ. ಮಾವುಗಳ ಮಾತಿಗೆ ಒಪ್ಪಿದ ಜುಂಜಪ್ಪ ಊರಿಗೆ ಹಿಂದಿರುಗಿ ಬಂದು ಮನೆಗೆ ಬೀಗ ಹಾಕಿ ಮಾರಣ್ಣ, ಮೈಲಣ್ಣ, ತಂಗಿ ಮಾರಕ್ಕ ಮತ್ತು ತಾಯಿ ಚಿನ್ನಮ್ಮನನ್ನು ಕರೆದುಕೊಂಡು ಕಂಬ್ಯಾರ ಹಟ್ಟಿಗೆ ಬಂದಿದ್ದಾರೆ. ಕಂಬ್ಯಾರ ಹಟ್ಟಿಯ ಕಾನೆ ಅಡ್ಲಾಗಿ ಬಂದು 7 ಜನರು ಒಂದೊಂದು ಕರುವನ್ನು ಚಿನ್ನಮ್ಮನಿಗೆ ಕೊಟ್ಟಿದ್ದಾರೆ. ಮಾವುಗಳ ದನಗಳನ್ನು ಕಾಯುತ್ತಾ ಕಂಬ್ಯಾರ ಹಟ್ಟಿಯಲ್ಲಿ ವಾಸವಾಗಿದ್ದಾರೆ. ಕಾಲ ಕಳೆದಿದೆ. ಮಾವುಗಳು ಕೊಟ್ಟ ಕರುವಿನಲ್ಲಿ 7 ಗೂಡಿನ ದನಗಳು ಬೆಳೆದಿವೆ. ಜುಂಜಪ್ಪನ ತಂಗಿ ಮಾರಕ್ಕ ಋತುಮತಿಯಾದಳು. ವಿಷಯ ತಿಳಿದ ದೊಡ್ಡ ಚಿನ್ನೇಗೌಡ ಚಿನ್ನಮ್ಮನ ಬಳಿ ಬಂದು ಕಟ್ಟಾಣಿ ಕರಿಯಣ್ಣನಿಗೆ ಮಾರಕ್ಕನನ್ನು ಕೊಟ್ಟು ಮದುವೆ ಮಾಡಬೇಕೆಂದು ಕೇಳಿದ. ಆಗ ಚಿನ್ನಮ್ಮ ಜುಂಜಪ್ಪನ ಬಳಿ ಬಂದು, ನಿಮ್ಮ ಮಾವುಗಳು ನಿನ್ನ ತಂಗಿಯನ್ನು ಕಟ್ಟಾಣಿ ಕರಿಯಣ್ಣನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಕೇಳುತ್ತಿದ್ದಾರೆ. ನಿನ್ನ ಅಭಿಪ್ರಾಯವೇನೆಂದಾಗ, ಕುರಿ ಕೊಟ್ಟವರಿಗೆ ಮರಿ ಕೊಡುವುದು ಧರ್ಮ, ಕೊಟ್ಟು ಮಾಡಬಹುದೆಂದು ಒಪ್ಪಿಗೆ ಕೊಟ್ಟ. ಜುಂಜಪ್ಪನು ಒಪ್ಪಿಗೆ ಕೊಟ್ಟಿದ್ದಾನೆ. ಮಾರಕ್ಕನನ್ನು ಕಟ್ಟಾಣಿ ಕರಿಯಣ್ಣನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ.